ನಮ್ಮ ವಸ್ತುಗಳಲ್ಲಿ ಬಿಳಿ ಉಪ್ಪು, ಸೋಡಾ, ಮೈದಾ, ಸಕ್ಕರೆ ಬಳಸಲ್ಲ. ಮತ್ತು ಒಮ್ಮೆ ಕರೆದ ಎಣ್ಣೆಯಲ್ಲಿ ಮತ್ತೆ ಕರಿಯಲ್ಲ. ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಎಣ್ಣೆ ಬಳಸಲ್ಲ. ಇದು ನಮ್ಮ ಬೇಸಿಕ್ ಪ್ರಿನ್ಸಿಪಲ್. ರಾಗಿ ಬೇಸ್ಡ್ ಪ್ರಾಡಕ್ಟ್ ಅಂದರೆ ಹಪ್ಪಳ ಇರ್ಬೋದು ರಾಗಿದು, ಮತ್ತು ರಾಗಿದು ಹುರಿ ಹಿಟ್ಟು, ನಿಪ್ಪಟ್ಟು, ಚಕ್ಲಿ, ಮಿಠಾಯಿ ಈ ಥರದ್ದೇ ಒಂದು ಶುರು ಮಾಡೋದು. ಈಗ 50 ಲಕ್ಷ ರೂಪಾಯಿನ ಪರ ಮಾಡಿದ್ವಿ ವಿತಿನ್ 3 ಮಂತ್ಸಲ್ಲಿ. ಹಳಸಿನಕಾಯಿ ಚಿಪ್ಸಲ್ಲಿ 50 ಲಕ್ಷ. ಯಾಕೆ ಮೌಲ್ಯವರ್ಧನೆ ಮಾಡ್ಬೇಕು ನಾವೆಲ್ಲ? ನಮಗೆ ಹಣ ಬೇಕು, ರೈತರಾದವ್ರಿಗೆ ಹಣ ಬೇಕು. ಎಲ್ಲಿಂದ ಬರುತ್ತೆ ಹಣ? ನಾವು ಬೆಳಿಬೇಕು, ಬೆಳೆದದ್ದನ್ನು ಮಾರಾಟ ಮಾಡಬೇಕು. ರಾ ಮೆಟೀರಿಯಲ್ನ ಮಾರಾಟ ಮಾಡಿದ್ರೆ ನಮಗೆ ಲಾಭ ಕಮ್ಮಿ. ಆದರೆ ಮೌಲ್ಯವರ್ಧನೆ ರೂಪ ಕೊಟ್ಟರೆ ಅದು ಲಾಭ ಜಾಸ್ತಿ. 2,000ದಿಂದ 2 ಲಕ್ಷ ಲಾಭ ಬರಬೇಕು ಒಂದು ತಿಂಗಳಿಗೆ ಅಂದರೆ ಇದು ತುಂಬ ಲಾಂಗ್ ಜರ್ನಿ. ಮತ್ತೆ ನಮ್ಮಲ್ಲಿ ಯಾವುದು ಟೈಮಿಂಗ್ಸ್ ಇಲ್ಲ. ಲೇಬರ್ನ ಕೇಳಿ, ಇವರು ನಮ್ಮ ಲೇಬರ್ಸೇ. ನಮ್ಮಲ್ಲಿ ಟೈಮಿಂಗ್ಸ್ ಇಲ್ಲ. 10ವರೆಗೆ ಬರಲಿ, 11 ಗಂಟೆಗೆ ಬರಲಿ, ಮನೆ ಕೆಲಸ ಮುಗಿಸ್ಕೊಂಬರ್ತಾರೆ. ರಾತ್ರಿ 7 ಗಂಟೆಯಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಹಬ್ಬಗಳಿಗೆ ರಜಾನೇ. ನಾವು ತಲೆನೇ ಕೆಡ್ಸ್ಕೊಳಲ್ಲ. ಯಾಕೆ ಅಂದರೆ ನಮ್ಮ ಹಳ್ಳಿಗಳ ದೇಶ, ನಾವು ಹಳ್ಳಿಯವರು. ಹಬ್ಬಗಳೇ ನಮ್ಮ ಸಂಸ್ಕೃತಿ. ನನಗೇನು ಹಣ ಬೇಡ. ಹಣ ಬೇಕಾಗಿತ್ತು, ಕೊಟ್ಟಿದ್ದಾನೆ ದೇವರು, ಭಗವಂತ ಕೊಟ್ಟಿದ್ದಾನೆ. ಇವತ್ತು ಹಣ ಬೇಡ. ಮೌಲ್ಯವರ್ಧನೆಯಿಂದ ಬರುತ್ತೆ, ಲಾಭ ಬರುತ್ತೆ. ಬಟ್ ಟ್ರೈನಿಂಗ್ ಕೊಡ್ತೀನಿ, ಫ್ರೀ ಟ್ರೈನಿಂಗ್. ನೀವು ಒಂದು 10 ಜನ 20 ಜನ ನಿಮ್ಮೂರಲ್ಲೇ ಒಂದು ಸಂಘಟನೆ ಥರ ಮಾಡ್ಕೊಂಡು ನೀವು ಬೇಕಾದ್ರೆ ಕರೀರಿ, ಬಂದು ನಿಮ್ಮಲ್ಲಿಗೆ ಟ್ರೈನಿಂಗ್ ಕೊಡ್ತೀವಿ. ನಮ್ಮಲ್ಲಿಗೆ ಗುಂಪಾಗಿ ಬರ್ತೀರಾ, ನಮ್ಮನೆ ಕೂಡ ತೆರೆದ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹೇಮಾದ್ರಿ ನ್ಯಾಚುರಲ್ಸ್ ಮೋಹನ್ ಅಣ್ಣನ ಅಂಗಡಿಗೆ ಬಂದಿದ್ದೀವಿ. ಸುಮಾರು ಒಂದು 50 ಥರ ಮನೆಯಲ್ಲೇ ತಿಂಡಿ ತಿನಿಸುಗಳನ್ನ ಮಾಡ್ತಾರೆ. ಇವ್ರದ್ದು ಏನು ವಿಶೇಷ ಅಂದರೆ ಯಾವುದು ಫುಡ್ ಅಡಿಟಿವ್ಸ್, ಒಂದು ಕಲ್ಲರು, ಒಂದು ಫ್ರಾಗ್ರೆನ್ಸು ಏನೂ ಹಾಕಲ್ಲ. ಮತ್ತು ಬಿಳಿ ವಸ್ತುಗಳು ಇವ್ರು ಇದರಲ್ಲಿ ಕಂಪ್ಲೀಟ್ ನಿಷೇಧ. ಏನು ಅಂದರೆ ಇದು ಪಾಲಿಶ್ಡ್ ರೈಸ್ ಆಗಿರ್ಬೋದು, ರಿಫೈನ್ಡ್ ಮೈದಾ ಆಗಿರ್ಬೋದು, ಮತ್ತು ಸಕ್ಕರೆ ಆಗಿರ್ಬೋದು, ಈ ಥರ ಯಾವುದೂ ಹಾಕಲ್ಲ. ಮತ್ತು ಅವ್ರ ಮನೆಯಲ್ಲೇ ಗಾಣ ಇಟ್ಕೊಂಡಿದ್ದಾರೆ. ಅವ್ರು ತೆಗಿಯೋಂತಹ ಕೊಬ್ಬರಿ ಎಣ್ಣೆನಲ್ಲೇ ಎಲ್ಲ ಪದಾರ್ಥಗಳನ್ನ ಕರಿಯೋ ಅಂಥದ್ದು. ಅಣ್ಣ ಹೇಳಿ ಅಣ್ಣ, ಏನೇನೆಲ್ಲ ಇದೆ ಪದಾರ್ಥ, ಏನೇನು ವಿಶೇಷ ಏನು ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನನ್ನ ಹೆಸರು ಮೋಹನ್ ಕುಮಾರ್ ಅಂತೇಳಿ, ತಿಪ್ಟೂರು ತಾಲೂಕು, ತುಮಕೂರು ಜಿಲ್ಲೆ, ಬೀರ್ಸಂದ್ರ ಅಂತ ನಮ್ಮೂರು. ನಾವು ಸಾಮಾನ್ಯ ರೈತ. ಒಂದು 2.5 ಎಕರೆ ಜಮೀನಿದೆ. ನಾವು ಇದರಲ್ಲಿ 2006ರಿಂದ ನೈಸರ್ಗಿಕ ಕೃಷಿ ಮಾಡ್ತೀವಿ. ತೆಂಗು, ಅಡಿಕೆ, ಬಾಳೆ, ಅರಿಶಿನ ಮತ್ತು ಕೆಲವು ಹಣ್ಣಿನ ಜಾತಿಯ ಗಿಡಗಳನ್ನು ಹಾಕೊಂಡಿದ್ದೀವಿ. ಅಂದರೆ ನಮ್ಮದು ಹಲಸು ಕೂಡ ಜಾಸ್ತಿ ಇದೆ. ಹಲಸಿನಕಾಯಿ ಸೀಸನ್ನಲ್ಲಿ ಹಲಸಿನಕಾಯಿ ಚಿಪ್ಸ್ ಮಾಡ್ತೀವಿ, ಹಪ್ಪಳಗಳು ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಸುಮಾರು ಒಂದು 2-3 ಟನ್ ಮಾಡ್ತೀವಿ. ನಾವು ಬೇರೆ ಬೇರೆ ಮರಗಳನ್ನು ಸೋರ್ಸ್ ಮಾಡಿ ಮಾಡ್ತೀವಿ, ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ. ನಮ್ಮ ವಸ್ತುಗಳಲ್ಲಿ ಬಿಳಿ ಉಪ್ಪು, ಸೋಡಾ, ಮೈದಾ, ಸಕ್ಕರೆ ಬಳಸಲ್ಲ. ಮತ್ತು ಒಮ್ಮೆ ಕರೆದ ಎಣ್ಣೆಯಲ್ಲಿ ಮತ್ತೆ ಕರಿಯಲ್ಲ. ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಎಣ್ಣೆ ಬಳಸಲ್ಲ. ಇದು ನಮ್ಮ ಬೇಸಿಕ್ ಪ್ರಿನ್ಸಿಪಲ್ ಆಗಿ ನಮ್ಮ ವಸ್ತುಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ. 2016ರಿಂದ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾಯಿದ್ವಿ. ಈ ಮೌಲ್ಯವರ್ಧನೆ ಮಾಡೋದು ಶುರು ಮಾಡಿದಾಗ ನಾವು ಅಡುಗೆ ಮನೇಲಿ ಶುರು ಮಾಡಿದ್ದು. ನಾನು, ನನ್ನ ತಾಯಿ, ನನ್ನ ಹೆಂಡತಿ. ಆ ಶುರು ಮಾಡಿದಾಗ ಏನಾಯ್ತು ಅಂದರೆ, ನಮಗೆ ಯಾವ ಆಹಾರವನ್ನು ಮಾರ್ಕೆಟಿಗೆ ತರಬೇಕು, ಮಾರಾಟ ಮಾಡಬೇಕು ನಮಗೂ ಏನೂ ಗೊತ್ತಿಲ್ಲ. ನಮ್ಮ ತಾಯಿ ಹೇಳ್ಕೊಡ್ತಾರಲ್ಲ ಆ ಥರ, ಯಾವುದು ಮನೆಯಲ್ಲಿ ಮಾಡ್ತಕ್ಕಂಥ ರಾಗಿ ಬೇಸ್ಡ್ ಪ್ರಾಡಕ್ಟ್ ಅಂದರೆ ಹಪ್ಪಳ ಇರ್ಬೋದು ರಾಗಿದು, ಮತ್ತು ರಾಗಿದು ಹುರಿ ಹಿಟ್ಟು, ನಿಪ್ಪಟ್ಟು, ಚಕ್ಲಿ, ಮಿಠಾಯಿ ಈ ಥರದ್ದೇ ಒಂದು ಶುರು ಮಾಡೋದು. ಈ ಶುರು ಮಾಡಿದಾಗ ಏನಾಯಿತು ಅಂದರೆ, ನಮಗೆ ಮಾರ್ಕೆಟಿಂಗ್ ಸಮಸ್ಯೆ ಶುರುವಾಯಿತು. ಆವಾಗ ನಮ್ಮ ಜೊತೆಯಾಗಿ ನಿಂತಿದ್ದು ನಮ್ಮ ಹಳ್ಳಿಯ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಏನು ಪ್ರೋಗ್ರೆಸಿವ್ ಫಾರ್ಮರ್ಸ್ ಇರ್ಬೋದು, ಇಲ್ಲ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಇರ್ಬೋದು, ಈ ಥರದವರು ನಮಗೆ ಪರಿಚಯ ಆಗಿ ಸ್ಟಾಲ್ ಇಡ್ಬೋದು ಅಂತೇಳಿ ಒಂದು ಇಮ್ಯಾಜಿನೇಷನ್ ಕೊಟ್ಟರು, ಹಿಂಗೆ ಮಾರಾಟ ಮಾಡಿ ಅಂತೇಳಿ. ಅದಕ್ಕೆ ಪೂರಕವಾಗಿ ಒಂದು ಸಾವಯವ ಸಂತೆನೂ ಮಾಡೋದು ತಿಪ್ಟೂರಲ್ಲಿ. ಅಲ್ಲಿಂದ ಶುರುವಾಯಿತು ನೋಡಿ. ಒಂದು ವಸ್ತುವನ್ನು ತಗೊಂಡು ಸುಮಾರು ಒಂದು 70-80 ಪ್ರಾಡಕ್ಟ್ಗಳನ್ನು ನಾವು ಪ್ರಾಯೋಗಿಕವಾಗಿ 80 ಪ್ರಾಡಕ್ಟನ್ನ ಪ್ರಯೋಗ ಮಾಡಿದ್ದೀವಿ. ಆದರೆ ಒಂದು 50 ಪ್ರಾಡಕ್ಟು ನಮ್ಮ ರನ್ನಿಂಗ್ ಇದೆ, ಅಂದರೆ ಮಾರಾಟ ಮಾಡ್ತಾ ಇದ್ದೀವಿ. ಬಟ್ ಇದರಲ್ಲಿ ಒಂದು 18 ಪ್ರಾಡಕ್ಟು ನಮ್ಮದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತೇಳಿ ಇಷ್ಟಪಟ್ಟು ತುಂಬ ಫಾಸ್ಟ್ ಮೂವಿಂಗ್ ಇದೆ ನಮ್ಮದು. ಸುಮಾರು ಈ ರಾಗಿದು ಒಂದು ಶುರುವಾಯಿತು. ಅಲ್ಲಿಂದ ಸುಮಾರು ಪ್ರಾಡಕ್ಟ್ಗಳು ಆಗ್ತಾ ಬರ್ತಾ ನಮ್ಮದು ಸೇಲ್ಸು ಕೂಡ ಇಂಪ್ರೂವ್ ಆಯಿತು. ನಾವು ಮೌಲ್ಯವರ್ಧನೆ ಯಾಕೆ ಮಾಡಬೇಕು ಅಂತ ಹೊರಟ್ವಿ ಅಂದರೆ, ಇದು ಒಂದು ಪ್ರಶ್ನೆ, ಮೊದಲನೇ ಪ್ರಶ್ನೆ. ಯಾಕೆ ಮೌಲ್ಯವರ್ಧನೆ ಮಾಡಬೇಕು ನಾವೆಲ್ಲ? ನಮಗೆ ಹಣ ಬೇಕು, ರೈತರಾದವ್ರಿಗೆ ಹಣ ಬೇಕು. ಎಲ್ಲಿಂದ ಬರುತ್ತೆ ಹಣ? ನಾವು ಬೆಳಿಬೇಕು, ಬೆಳೆದದ್ದನ್ನು ಮಾರಾಟ ಮಾಡಬೇಕು. ರಾ ಮೆಟೀರಿಯಲ್ನ ಮಾರಾಟ ಮಾಡಿದ್ರೆ ನಮಗೆ ಲಾಭ ಕಮ್ಮಿ. ಆದರೆ ಮೌಲ್ಯವರ್ಧನೆ ರೂಪ ಕೊಟ್ಟರೆ ಅದು ಲಾಭ ಜಾಸ್ತಿ. ನಾವೇ ಮಾರಾಟ ಮಾಡಿದ್ರೆ ಇನ್ನೂ ಲಾಭ ಜಾಸ್ತಿ, ಅಂದರೆ 1:3 ಆಗುತ್ತೆ. ಆ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡಿ ನಾವು ಮಾಡೋಕೆ ಕೊಟ್ಟಾಗ ರಾಗಿ ಹುರಿ ಹಿಟ್ಟನ್ನು ಮಾಡಿದ್ವಿ. ನನಗೆ ಬೇಕಾಯ್ತು ಮಿನಿಮಮ್ 2,000 ಮೇಡಮ್. ನನಗೆ ಎಸೆನ್ಷಿಯಲ್. ಇವತ್ತಲೂ ಕೂಡ ರೈತನಿಗೆ ಬೇಕಾದ್ರೆ 2,000-3,000 ರೂಪಾಯಿ ಅಷ್ಟೇ. ಯಾವುದಾದ್ರು ಕರೆಂಟ್ ಬಿಲ್ಲು, ಫೋನ್ ಬಿಲ್ಲು, ಅವ್ನ ಪೆಟ್ರೋಲ್ ಕಾಸ್ಟು, ಎಸೆನ್ಷಿಯಲ್. ನಾವು ದುಡ್ಡು ಕೊಟ್ಟು ತರಲೇಬೇಕು ಅನ್ನೋ ವಸ್ತುಗಳಿಗೆ ಮಾತ್ರ. ಮಿಕ್ಕಿದ್ದೆಲ್ಲ ಬೆಳಕ ತಿಂತೀವಿ. ಆದರೆ ತರಲೇಬೇಕಾದವು ಕೆಲವು ಉಪ್ಪು, ಈ ಥರ ಎಸೆನ್ಷಿಯಲ್ ಪ್ರಾಡಕ್ಟ್ಗಳಿಗೆ ಒಂದು 2,000-3,000 ಖರ್ಚಿದ್ದೇ ಇರುತ್ತೆ. ಅಂಗಡಿ ಸಾಮಾನು ತರೋದು ಅದನ್ನು ದುಡಿಲೇಬೇಕಾಯ್ತು, ನಾವು ಅನಿವಾರ್ಯತೆ ಇತ್ತು. ಚಿಕ್ಕ ಹಿಡುವಳಿದಾರರು ನಾವೆಲ್ಲ. ಅದು ದುಡಿಯೋ ಕೊಟ್ಟು ಇವತ್ತು ಲಕ್ಷಗಟ್ಟಲೆ ದುಡಿತಾ ಇದ್ದೀವಿ. ಅದು ಎಬವ್ 2 lakhs 3 lakhs ಲಾಭನೇ ಇತ್ತು ನಮ್ದು ಆ್ಯಕ್ಚುಲಿ.
2000ದಿಂದ 2 ಲಕ್ಷ ಲಾಭ ಬರಬೇಕು ಒಂದು ತಿಂಗಳಿಗೆ ಅಂದರೆ ಇದು ತುಂಬ ಲಾಂಗ್ ಜರ್ನಿ, 10 ವರ್ಷದ ಜರ್ನಿ. 10 ವರ್ಷದ ಜರ್ನಿ. ಮತ್ತು ಇದರಲ್ಲಿ ಸಾಕಷ್ಟು ಏಳು ಬೀಳುಗಳು ಇರ್ತವೆ, ಪ್ರತಿಯೊಬ್ಬರಲ್ಲೂ ಇರ್ತವೆ. ನಾವು ಅದನ್ನ ಪಾಸಿಟಿವ್ ಆಗಿ ತಗೋತಾ ಹೋಗಬೇಕು. ನಮ್ಮದು ಹಲಸಿನಕಾಯಿ ಚಿಪ್ಸ್ಗೆ ವಿತಿನ್ 3 ಮಂತ್ಸಲ್ಲಿ ನಾವೊಂದು 50 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತೀವಿ. ವಿತಿನ್ 3 ಮಂತ್ಸಲ್ಲಿ ಹಲಸಿನಕಾಯಿ ಚಿಪ್ಸಲ್ಲಿ 50 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತೀವಿ. ಇದು ಒಂದು ಆರ್ಡರ್ ಸಿಕ್ಕೈತೆ. ನಮ್ಮದು FDA ಆಗೈತೆ. ನಮ್ಮ ದೇಸಿ ನ್ಯಾಚುರಲ್ಸ್ ನವೀನಣ್ಣ ಮತ್ತು ಮಮತಕ್ಕ ಅಂತೇಳಿ ಮೇಡಮ್ ಅವರು ನಮ್ಮದೊಂದು FDA ಮಾಡಿಸ್ಕೊಟ್ಟಿದ್ರು. ಅಂದರೆ ಅಮೇರಿಕನ್ ಎಕ್ಸ್ಪೋರ್ಟ್ ಇದೆ. ಈ ಅವರೇ ಬೇಳೆ ಚಿನ್ಕುರುಳಿ ಮಾಡಿದ್ರು. ಇದು ರಾ ಚಿನ್ಕುರುಳಿ ಅಂದರೆ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ. ಕೊಬ್ಬರಿ ಎಣ್ಣೆ ಬಿಟ್ಟು ಇನ್ನೇನು ಹಾಕಿಲ್ಲ. ಇದನ್ನ ಕರೆದು ಇಟ್ಟಿದ್ದೀವಿ. ಇದನ್ನ 1 ವರ್ಷ ಇಡ್ಬೋದು ಹಿಂಗೆ ಇಟ್ಟರೆ. ಇದಕ್ಕೆ ಉಪ್ಪು ಹಾಕಿ ಮಸಾಲೆ ಮಾಡಿದರೆ ಇದು ಒಂದು ತಿಂಗಳು 1.5 ತಿಂಗಳಲ್ಲಿ ಇದು ಫ್ಲೇವರ್ ಕಳ್ಕೊಳುತ್ತೆ, ಟೇಸ್ಟ್ ಕಳ್ಕೊಳುತ್ತೆ. ಮತ್ತೆ ಇದನ್ನ ಯೂಸ್ ಮಾಡ್ಬೋದು. ಹಂಗಾಗಿ ಈ ಥರದ ನಮ್ಮ ಎಣ್ಣೆಯ ಗುಣಮಟ್ಟ ನೋಡಬೇಕಂದ್ರೆ ಮೊದಲು ನಾವು ರಾ ಮೆಟೀರಿಯಲ್ ಅಂದರೆ ಏನನ್ನ ಕರಿತೀವಿ ಅದನ್ನ ಫ್ಲೇವರ್ ಮಾಡಬೇಕು, ಅದನ್ನ ಟೇಸ್ಟ್ ಮಾಡಬೇಕು. ಆಗ ನಮಗೆ ಇದರ ಟೇಸ್ಟು ಗೊತ್ತಾಗುತ್ತೆ ಮತ್ತು ಎಣ್ಣೆಯ ಫ್ಲೇವರು ಕೂಡ ಗೊತ್ತಾಗುತ್ತೆ. ನಾವಲ್ಲೊಂದು ಸೇವ್ ಮಾಡಿದ್ದೀವಿ. ಅದು ಆ್ಯಕ್ಚುಲಿ ಸೇವು 10,000 ರೂಪಾಯಿ ಸೇವು ಇದೊಂದು ಮೇಳದಲ್ಲಿ ಮಾರಾಟ ಮಾಡಿದ್ದೀವಿ. ಖಾಲಿಯಾಗೋಗಿದೆ. ಸ್ವಲ್ಪ ಇಷ್ಟೇ ಇದೆ. ಯಾಕೆ? ಅದ್ರ ಗುಣಮಟ್ಟ ನೋಡಿ. ಸ್ಯಾಂಪಲ್ ಕೊಟ್ಟ ತಕ್ಷಣ ತಗೊಂಡೋಗ್ತಾರೆ. ಯಾಕೆ ಅಂದರೆ ಅದ್ರ ಫ್ಲೇವರ್ ಹಂಗಿದೆ. ನಮ್ಮ ಕೊಬ್ಬರಿ ಎಣ್ಣೆದು ಫ್ಲೇವರ್ ಹಂಗಿದೆ. ನೀವು ಅಷ್ಟೇ, ಯಾರು ಗ್ರಾಹಕರು ಅಲ್ಲ ಮೌಲ್ಯವರ್ಧನೆ ಮಾಡಬೇಕು ಅಂತಾರೋ ಫ್ರೆಶ್ ಎಣ್ಣೆಯನ್ನು ಎಷ್ಟು ಯೂಸ್ ಮಾಡ್ತಾರೋ ಅಷ್ಟು ಫ್ಲೇವರಬಲ್ ಆಗುತ್ತೆ. ಮತ್ತೆ ಅದು ಡ್ಯೂರೇಬಲ್ ಇರುತ್ತೆ, ತುಂಬಾ ದಿನ ಇಡಬಹುದು. ತಿಂದಂಥ ಕಸ್ಟಮರ್ಸು ಅಷ್ಟೇ ಹ್ಯಾಪಿನೆಸ್ ಆಗ್ತಾರೆ. ಇಲ್ಲ ನಮಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾನಪ್ಪ ಯಾರೋ ಒಬ್ರು ಮಾಡಿ ಅಂತೇಳಿ ಅನುಭವ ಪಡ್ತಾರೆ, ಅಂದರೆ ಫೀಲ್ ಮಾಡ್ತಾರೆ. ಇನ್ನು ಈ ಲಡ್ಡುಗಳ ವಿಚಾರಕ್ಕೆ ಬಂದರೆ ನಾವು ಮೊದಲು ಮಾಡ್ತಾ ಇದ್ದು ಇದು ಡ್ರೈ ಫ್ರೂಟ್ಸ್ ಲಡ್ಡು ಅಂತ. ಇದರಲ್ಲಿ ಖರ್ಜೂರ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಆಳ್ವಿ, ಕಾಮಕಸ್ತೂರಿ, ಚಿಯಾ ಸೀಡ್ಸು, ಅಂಟು, ಕೊಬ್ಬರಿ, ಬೆಲ್ಲ, ಏಲಕ್ಕಿ ಹಾಕಿ ಮಾಡ್ತಾ ಇದ್ವಿ. ಇದೊಂದು ಸರಿ ಎಕ್ಸ್ಪೋರ್ಟಿಗೆ ಕಳಿಸ್ಕೊಟ್ವಿ. ಅವ್ರೇನು ಮಾಡಿದ್ರು, ಅಮೆರಿಕನ್ಸು ಬಾದಾಮಿ ತಿನ್ನಲ್ವಂತೆ. ಬಾದಾಮಿ ಮೇಲ್ಗಡೆ ಸಿಪ್ಪೆ ಜೀರ್ಣ ಆಗಲ್ಲ ಅಂತೇಳಿ ಅದು ತಿನ್ನಲ್ವಂತೆ. ಬರೀ ಬೀಜಗಳು ಉಂಡೆ ಮಾಡಿ ಅಂತ ಹೇಳಿದ್ರು. ಇದು ಬೀಜಗಳು ಉಂಡೆ. ಇದು 9 ಬೀಜಗಳು. ಇದು ಸೌತೆ ಬೀಜ, ಸೋರೆ ಬೀಜ, ಕುಂಬಳು ಬೀಜ, ಅಗಸೆ ಬೀಜ, ಆಳ್ವಿ, ಕಾಮಕಸ್ತೂರಿ, ಚಿಯಾ ಸೀಡ್ಸು, ಅಂಟು, ಕೊಬ್ಬರಿ, ಬೆಲ್ಲ, ಏಲಕ್ಕಿ ಇದ್ರದ್ದು ಉಂಡೆ ಮಾಡಿಸಿದ್ವಿ. ಈಗ ಇದ್ರೊಂಚೂರು ಟೇಸ್ಟ್ ಕೊಡ್ತೀವಿ, ಹಂಗೆ ಫೀಲ್ ಮಾಡಿ ಲಾಸ್ಟ್ಗಲ್ಲಿ. ಇದು ಡ್ರೈ ಫ್ರೂಟ್ ಲಡ್ಡು. ಇದು 9 ಬೀಜಗಳ ಉಂಡೆ. ಆಮೇಲೆ ಇದು ಆ ಬೀಜ ಕೊಡ್ತೀವಲ್ಲ ಅದು ತುಂಬ ಚೆನ್ನಾಗಿತ್ತೆ ಅಂದರು. ಮೊದಲಕ್ಕಿಂತ 2ನೇ ಚೆನ್ನಾಗೈತೆ ಅಂದರು. ಇದು 3ನೇ ಬೀಜ. ಇದು ಯಾವುದಪ್ಪ ಅಂದರೆ ಅಗಸೆ ಬೀಜ, ಕುಂಬಳು ಬೀಜ. ಇದು ಹೆಣ್ಮಕ್ಳುಗಳಿಗೆ ಅಂದರೆ 1 to 14 days ಆಫ್ ದ ವುಮೆನ್ಸ್ ಪೀರಿಯಡ್ ಟೈಮ್. ಇದನ್ನು ತಿನ್ನೋದ್ರಿಂದ ನಮಗೆ ಏನು ಈ PCOD ಪ್ರಾಬ್ಲಮ್ಸ್ ಅನ್ನೋದು ಹೆಣ್ಮಕ್ಳು ಸಮಸ್ಯೆ ನಿವಾರಣೆ ಆಗುತ್ತೆ. ಅದು 1 to 14 days. ಯಾವುದು ಅಗಸೆ ಬೀಜ, ಕುಂಬಳು ಬೀಜ ತಿನ್ನಿ. ಕೊಡ್ತಾನೆ ಇದೀರಲ್ಲ ನೀವು ತಿಂತಾ ಇರಬೇಕು, ನಾವು ಕೊಡ್ತಾ ಇರಬೇಕು. ಇದು ಎಳ್ಳು, ಸೂರ್ಯಕಾಂತಿ ಅಂದರೆ ಇದು 15 to 28 days ಆಫ್ ದ ವುಮೆನ್ಸ್ ಪೀರಿಯಡ್ ಟೈಮ್. ಇವೆರಡು ತಿನ್ನೋದ್ರಿಂದ ಇದು ತಂಪು ಕಾರಕ, ಇದು ಉಷ್ಣಕಾರಕ. ಅಂದರೆ ನಮ್ಮದು ಆ ಬ್ಯಾಡ್ ಏನು ಇದಿರ್ತಾವಲ್ಲ ನಮ್ಮ ದೇಹದಲ್ಲಿ ಉತ್ಪಾದನೆ ಆದಂಥ ಕೆಟ್ಟ ಜೀವಾಣುಗಳು ಅವನ್ನ ಹೊರ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಆ ಕೆಟ್ಟ ಜೀವಾಣುಗಳು ಉತ್ಪಾದನೆ ಆಗದಂಗೆ ತಡೆಯುತ್ತೆ. ಇದು ತಂಪು ಕಾರಕ, ಅದು ಉಷ್ಣಕಾರಕ. ಇದು ನಮ್ಮ PCOD ಸಮಸ್ಯೆಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನ ಹೇಳ್ಕೊಟ್ರು. ಇದು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನಮಗೆ. ಇವೆಲ್ಲ ರೆಸಿಪಿಗಳಿದೆಯಲ್ಲ, ಇವೆಲ್ಲ ರೆಸಿಪಿಗಳು ಗ್ರಾಹಕರು ಕೊಟ್ಟಿರೋದು. ನೀವು ನಂಬ್ತೀರಾ? ನಂಬಲೇಬೇಕು. ನಾನು ದೊಡ್ಡ ವಿಜ್ಞಾನಿ ಅಲ್ಲ, ದೊಡ್ಡ ಎಜುಕೇಷನ್ ಮಾಡಿಲ್ಲ. ನಾನು ಓದಿರೋದು ಬರೀ SLC ಅಷ್ಟೇ. ನನಗೆ ಒಂದೇ ಭಾಷೆ ಬರ್ತಾ ಇದ್ದು 2016ರಲ್ಲಿ. ಇವತ್ತು 4 ಭಾಷೆ ಮಾತಾಡ್ತೀನಿ. ವ್ಯಾಪಾರ ಕಲಿಸ್ಕೊಟ್ಟಿದೆ. ಇದು ನಂದು ಕಂಪ್ನಿ ಮಾಡಿದ್ದೀವಿ, ವೆಬ್ಸೈಟ್ ಮಾಡಿದ್ದೀವಿ, ನಮ್ಮದು ಬಿಸ್ನೆಸ್ ಜಾಸ್ತಿ ಐತೆ. ಎಲ್ಲ ಯಾವುದರಿಂದ? ಈ ಪ್ರಾಡಕ್ಟ್ಗಳಿಂದ. ನಾನು ಒಬ್ಬ ಕೂಲಿ ಕಾರ್ಮಿಕನಾಗಿರ್ಬೇಕಾದವನು ಇವತ್ತು 4-6 ಜನ 6 ಜನಕ್ಕೆ ಎಕ್ಸ್ಪೋರ್ಟ್ ಮಾಡೋ ಲೆವೆಲ್ಗೆ ಬಂದಿದ್ದೀರಾ. 6-7 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ. ಇನ್ನೊಂದು 2 ತಿಂಗಳಲ್ಲಿ ನಾವು ಒಂದು ಕಂಪ್ನಿ ಮಾಡಿ ಇನ್ನೂ 4 ಜನ ಸ್ಟಾಫ್ನ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಯಾಕೆ ಅಂದರೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡೋದ್ರಲ್ಲಿ ಇರುವಷ್ಟು ಖುಷಿ, ಆತ್ಮತೃಪ್ತಿ ಬೇರೆದ್ರಾಗಿರಲ್ಲ. ನಾವು 4 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತ ಅಂದಾಗ ನಮಗೆ ಖುಷಿ ಆಗುತ್ತೆ. ನಾವು ಸಂಬಳ ಜಾಸ್ತಿ ಕೊಡ್ತೀವೋ ಕಮ್ಮಿ ಕೊಡ್ತೀವೋ ಇನ್ನೊಂದು ಸೆಕೆಂಡ್ರಿ ಅದು. ಆದರೆ ನಾವು ಒಬ್ರಿಗೆ ಕೊಟ್ಟಿದ್ದೀವಲ್ವ, ಒಬ್ರಿಗೆ ನಮ್ಮ ಕೈ ಕೆಳಗೆ ಒಬ್ರು ಕೆಲಸ ಮಾಡ್ತಾರೆ, ಅವ್ರಿಗೊಂದು ಲೈಫ್ ಕೊಡ್ತೀವಿ. ನಮ್ಮಲ್ಲಿ ಯಾವುದು ಟೈಮಿಂಗ್ಸ್ ಇಲ್ಲ. ಲೇಬರ್ನ ಕೇಳಿ, ಇವರು ನಮ್ಮ ಲೇಬರ್ಸೇ. ನಮ್ಮಲ್ಲಿ ಟೈಮಿಂಗ್ಸ್ ಇಲ್ಲ. 10:00 ಬರಲಿ, 11 ಗಂಟೆಗೆ ಬರಲಿ, ಮನೆ ಕೆಲಸ ಮುಗಿಸಿ ಬರ್ತಾರೆ. ರಾತ್ರಿ 7 ಗಂಟೆಯಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಹಬ್ಬಗಳಿಗೆ ರಜಾನೇ. ನಾವು ತಲೆನೇ ಕೆಡ್ಸ್ಕೊಳಲ್ಲ. ಯಾಕೆ ಅಂದರೆ ನಮ್ಮ ಹಳ್ಳಿಗಳ ದೇಶ, ನಾವು ಹಳ್ಳಿಯವರು. ಹಬ್ಬಗಳೇ ನಮ್ಮ ಸಂಸ್ಕೃತಿ, ಆಚರಣೆ ನಾವು ಮಾಡಲೇಬೇಕು. ಹಂಗಾಗಿ ನಾವೆಲ್ಲರೂ ಕೂಡ ಅಣ್ತಂದಿರಿದ್ದಂಗೆ ಇದ್ಕೊಂಡು ಇವೆಲ್ಲವನ್ನು ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು, ನಮ್ಮ ಶ್ರೀಮತಿಯವರು ಇದ್ದಾರೆ ಇಲ್ಲಿ,
ಇವರು ನಮ್ಮ ಶ್ರೀಮತಿಯವರು ಶಶಿಕಲಾ ಅಂತೇಳಿ. ಶಶಿ ಓಯ್ ಶಶಿ, ಇವ್ರು ನಮ್ಮ ಶ್ರೀಮತಿಯವರು ಶಶಿಕಲಾ ಅಂತೇಳಿ. ನಮಸ್ಕಾರ. ಅವರು ತುಂಬ ಪ್ರಯೋಗ ಮಾಡ್ತಾರೆ. ಅವರು ಮಾತು ಕಡಿಮೆ, ತುಂಬ ಕ್ರಿಯಾಶೀಲ ವ್ಯಕ್ತಿ, ಮಾತು ಕಡಿಮೆ. ಮನೆಯಲ್ಲಿ ಎಲ್ಲ ಪ್ರಯೋಗ ಮಾಡೋದವ್ರೆ. ನಮ್ಗೆ ಏನಾರ ಅಲ್ಲಿ ನಾನೊಂಚೂರು ಮುಗ್ರಿಸಿರು ಕೂಡ ಅವರು ನಮ್ಮನ್ನು ಇಟ್ಕೊಂಡಿರ್ತಾರೆ. ಅಂದರೆ ಒಂದು ಹೆಣ್ಣೊಂದು ಕಲಿತಾರೆ, ಶಾಲೆಯೊಂದು ತೆರೆದಂತೆ ಅಂತ ಒಂದು ಗಾದೆ ಇದೆ. ಮನೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು, ಇದು ನನ್ನ ವಾದ. ಅಂದರೆ ನನ್ನ ತಾಯಿ, ನನ್ನ ಹೆಂಡ್ತಿನೇ ನಾನು ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಕಾರಣ ಅಂತ ಹೇಳ್ತಾ, ನೀವು ಅಷ್ಟೇ ರೈತರಾದವರು ಎಲ್ಲರೂ ಮೌಲ್ಯವರ್ಧನೆ ಮಾಡಿ ಸ್ವಾವಲಂಬಿ ಜೀವನ ಬಳಸಿ, ಮತ್ತು ಸ್ವಾಭಿಮಾನಿ ಭಾರತವನ್ನು ಕಟ್ಟಬೇಕು ಅಂದರೆ ನಾವೇ ಕಾರಣ. ಯಾರು? ಸಾಮಾನ್ಯ ರೈತರು, ಸಾಮಾನ್ಯ ಜನ ಪ್ರಯತ್ನ ಮಾಡಬೇಕು. ಒಬ್ಬ ಪ್ರಧಾನಮಂತ್ರಿ ಏನು ಮಾಡೋಕ್ಕಲ್ಲ, ಒಬ್ಬ ರಾಷ್ಟ್ರಪತಿ ಏನು ಮಾಡೋಕ್ಕಲ್ಲ. ಹೇಳ್ಬೋದು ಅಷ್ಟೇ, ಸಪೋರ್ಟ್ ಮಾಡ್ಬೋದು. ಸದೃಢ ಭಾರತ ನಿರ್ಮಾಣ ಆಗಬೇಕಂದ್ರೆ ರೈತರೆಲ್ಲರೂ ಮೌಲ್ಯವರ್ಧನೆ ಮಾಡಬೇಕು, ಸ್ವಾವಲಂಬಿ ಜೀವನ ಮಾಡಬೇಕು. ನನ್ನ ಈ ಜೀವನದಲ್ಲಿ ನಾನೆಲ್ಲೂ ಕೂಡ ಇದು ಹೇಳಲೇಬೇಕಿದ್ದು, ₹1 ಸಾಲ ಮಾಡಿಲ್ಲ ಯಾವುದೇ ಬ್ಯಾಂಕ್ಗಳಲ್ಲಿ, ಯಾವುದೇ ಇಲಾಖೆಗಳಿಂದ ನಾನು ಸಾಲ ಪಡೆದಿಲ್ಲ, ಸಬ್ಸಿಡಿ ತೊಗೊಂಡಿಲ್ಲ. ಯಾಕೆಂದರೆ ನನ್ನ ಈಗೋ ಅಂದರೆ ನನ್ನ ಎಲ್ಲ ಸ್ವಾವಲಂಬಿ ಜೀವನಕ್ಕೆ ಒಂದೆಲ್ಲೂ ಅಡೆತಡೆ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅದು ಎಲ್ಲೂ ಕೂಡ ಹೋಗಿಲ್ಲ. ಉಪವಾಸ ಇರ್ತೀವಿ, ಒಂದಿನ ಉಪವಾಸ ಇದ್ರೆ ಏನಾಗಲ್ಲ. ಆದರೆ ಇನ್ನೊಂದು ಬೇಡುವ ಪ್ರಕ್ರಿಯೆ ನಮ್ಮದಲ್ಲ, ರೈತರದ್ದು. ಆ ಥರದ ಜೀವನ ನಮ್ಮದಲ್ಲ. ಹಾಗಾಗಿ ರೈತರು ಮೌಲ್ಯವರ್ಧನೆ ಮಾಡಿ, ಮಾರುಕಟ್ಟೆ ಬೇಕಾ, ಮೌಲ್ಯವರ್ಧನೆ ಬೇಕಾ, ನಾನು ಹೆಲ್ಪ್ ಮಾಡ್ತೀನಪ್ಪ. ನಾನು ತುಂಬ ಟ್ರೈನಿಂಗ್ಗಳು ಕೊಡ್ತೀನಿ, ಫ್ರೀ ಟ್ರೈನಿಂಗು. ನನಗೇನು ಹಣ ಬೇಡ, ಹಣ ಬೇಕಾಗಿತ್ತು ಕೊಟ್ಟಿದ್ದಾನೆ ದೇವರು, ಭಗವಂತ ಕೊಟ್ಟಿದ್ದಾನೆ. ಇವತ್ತು ಹಣ ಬೇಡ, ಮೌಲ್ಯವರ್ಧನೆಯಿಂದ ಬರುತ್ತೆ, ಲಾಭ ಬರುತ್ತೆ. ಬಟ್ ಟ್ರೈನಿಂಗ್ ಕೊಡ್ತೀನಿ, ಫ್ರೀ ಟ್ರೈನಿಂಗ್. ನೀವು ಒಂದು 10 ಜನ 20 ಜನ ನಿಮ್ಮೂರಲ್ಲೇ ಒಂದು ಸಂಘಟನೆ ಥರ ಮಾಡ್ಕೊಂಡು ನೀವು ಬೇಕಾದ್ರೆ ಕರೀರಿ, ಬಂದು ನಿಮ್ಮಲ್ಲಿಗೆ ಟ್ರೈನಿಂಗ್ ಕೊಡ್ತೀವಿ. ನಮ್ಮಲ್ಲಿಗೆ ಗುಂಪಾಗಿ ಬರ್ತೀರಾ, ನಮ್ಮನೆಗೆ ಕೂಡ ತೆರೆದ ಬಾಗಿಲು, ಯಾವಾಗ ಬೇಕಾದ್ರೂ ಬನ್ನಿ. ನಾನಿಲ್ಲ ಅಂದ್ರೆ ನಮ್ಮ ಮನೆ ಇರ್ತಾರೆ, ನಾನು ಇರೋದು ಸ್ವಲ್ಪ ಕಷ್ಟ, ನಮ್ಮ ಮನೆ ಇರ್ತಾರೆ, ಅವರು ಕೂಡ ಹೇಳ್ಕೊಡ್ತಾರೆ ಹಿಂಗೆ ಮಾಡಿ ಅಂತೇಳಿ. ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋಕ್ಕೆ ಜಾಗ ಬೇಕಾ, ನಾನು ಅವಕಾಶ ಮಾಡಿಕೊಡ್ತೀನಿ. ತುಂಬ ಸಂತೆಗಳು ನಡೀತಾವೆ, ರೈತ ಸಂತೆಗಳು. ನಿಮ್ಗೆ ಏನೂ ಖರ್ಚಿಲ್ಲ ಮೇಡಮ್, ನೀವು ಬಂದು ಇಟ್ಕೋಬೇಕು. ನೀವು ಏನು ಬೆಳೀತಿರೋ ಅದನ್ನ ತಂದು ಮಾರಾಟ ಮಾಡೋಕ್ಕೆ ನೀವು ರೆಡಿ ಇರಬೇಕು. ದುಡ್ಡು ನೀವು ಎಲ್ಲಿಂದಲೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ಬರಬೇಕು ದುಡ್ಡು ಅವ್ರು ಫ್ರೀ ಕೊಡಲಿ, ಇವ್ರು ಫ್ರೀ ಕೊಡಲಿ, ಎಕ್ಸ್ಪೆಕ್ಟ್ ಮಾಡಲೇಬಾರ್ದು. ನಾವು ಕಷ್ಟಪಟ್ಟು ದುಡಿಯೋಣ, ಸದೃಢ ಭಾರತ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ, ನಮ್ಮ ಈ ಗೋಪಾಲ್ ಸ್ಟೀಮ್ ನಮ್ಮ ಸಂದೀಪ್ ಮಂಜುನಾಥ್ ಇರ್ಬೋದು, ಸುಧಾ ಸಂದೀಪ್ ಮಂಜುನಾಥ್ ಇರ್ಬೋದು, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವರು ಒಂದು S4 ಅಂತ ಒಂದು ಕಂಪ್ನಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ, ಇಂಥವ್ರು ನಮಗೆಲ್ಲ ಸಿಕ್ಕಿರಲ್ಲ ಅಂತೇಳಿ. ನಾವೆಲ್ಲೋ ಇರೋರು. ನನ್ನ ಕಸ್ಟಮರ್ಸ್ ಎಲ್ಲ ಡಾಕ್ಟರ್ಸ್, ಇಂಜಿನಿಯರ್ಸ್. ಇವರೆಲ್ಲ ಎಲ್ಲಿ ಸಿಗ್ತಾರೆ ಅಂದರೆ, ನಾವು ಒಳ್ಳೆಯದನ್ನು ಕೊಟ್ಟಾಗ ಒಳ್ಳೆಯದನ್ನು ತಿನ್ನೋಕ್ಕೆ ಬಂದು ಇಷ್ಟಪಟ್ಟು ತಗೋತಾರೆ. ನಮ್ಮನ್ನು ಅವರು ಮನೆಯವ್ರ ರೀತಿಲಿ ಟ್ರೀಟ್ ಮಾಡ್ತಾರೆ. ನಾನು ಹೇಗೆ ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತೀನಿ, ಅದೇ ರೀತಿ ಅವರು ಕೂಡ ನಮ್ಮನ್ನು ಮಾತಾಡಿಸ್ತಾರೆ. ಯಾರು? ನಮ್ಮ ಕಸ್ಟಮರ್ಸು. ಮೋಹನ್ ಅಣ್ಣ ಅಂತ ನೀವು ಸ್ವಲ್ಪ ಸಂಜೆ ಮೇಲೆ ಬಂದರೆ ಇಲ್ಲಿ ಕ್ಯೂ ನಿಂತಿರುತ್ತೆ. ಯಾಕೆ? ಇವನ ಹತ್ರ ತೊಗೋಬೇಕು, ಈ ವ್ಯಕ್ತಿ ಹತ್ರ ತೊಗೋಬೇಕಂತ ಬರ್ತಾರೆ. ಯಾಕೆ ಅಂದರೆ ಆ ಪ್ರಾಡಕ್ಟ್ ಹಂಗಿರುತ್ತೆ. ಅಂದರೆ ನೀವು ಅಷ್ಟೇ, ಯಾರೇ ಆಗಲಿ ಮೌಲ್ಯವರ್ಧನೆ ಮಾಡಿದಾಗ ಆ ಪ್ರಾಡಕ್ಟನ್ನು ಹೆಚ್ಚು ಫ್ರೆಶ್ ಆಗಿಡೋದು, ಬೇಗ ಸೇಲ್ ಮಾಡೋದು. ಎಷ್ಟಾಗುತ್ತೋ ಅಷ್ಟು ಸೇಲ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಉತ್ಪಾದನೆ ಮಾಡಿ. ದೊಡ್ಡ ಕಂಪ್ನಿ ಕಟ್ಟುವಂಥ ಪ್ರಯತ್ನ ಬೇಡ. ಕೋಟಿಗಟ್ಟಲೆ ದುಡಿಬೇಕು ಅನ್ನೋ ಆಸೆ ದುರಾಸೆಗಳು ಬೇಡ. ಅದು ಬರುತ್ತೆ, ದುಡ್ಡು ಹುಡುಕೊಂಬರುತ್ತೆ, ಹಣ ನಮ್ಮನ್ನು ಹುಡ್ಕೊಂಬರುತ್ತೆ, ಬರಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಸುಧಾ ಸಂದೀಪ್ ಅವರು ಇರ್ಬೋದು, ಸಂದೀಪ್ ಅವರು ಸಿಕ್ಕಿದ್ದಾರೆ. ನನಗೆ ತುಂಬ ಖುಷಿ ಆಯ್ತು ನಮ್ಮ ಭೇಟಿಯಾಗಿ. ನಮ್ಮ ಮನೆಗೆ ಒಂದ್ಸರಿ ಇನ್ವೈಟ್ ಮಾಡ್ತಾನೆ, ಪ್ಲೀಸ್ ಬರಬೇಕು. ಆಯ್ತು ಅಣ್ಣ. ಮತ್ತೆ ನಿಮ್ದು ಪ್ರಾಡಕ್ಟ್ಸ್ ತಗೋಬೇಕು ಅಂದ್ರೆ ಸ್ಟಾಲ್ಗೆ ಬರಬೇಕು ಅಥವಾ ನಿಮಗೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ನಾನು ಆ್ಯಕ್ಚುಲಿ ನಂದು ಫಾರ್ಮರ್ ಟು ಕನ್ಸ್ಯೂಮರ್ ಪ್ಲಾನ್, ನೋ ಮಿಡ್ಲ್ ಮ್ಯಾನ್ ಅಂತ. ಅಂದರೆ ನಮ್ಮ ಮೌಲ್ಯವರ್ಧನೆ ಮಾಡಿ ನಾವೇ ಕಳಿಸ್ಕೊಡ್ತೀವಿ. ಇದು ನಂದು ಕಾರ್ಡು, ಬೇಕಾದ್ರೆ ಕಾರ್ಡ್ನ ತೊಗೊಳ್ಳಿ. ಮತ್ತು ಮೊಬೈಲ್ ನಂಬರು ಹೇಳ್ತೀನಿ. ನಂದು ಮೊಬೈಲ್ ನಂಬರ್ ಬಂದುಬಿಟ್ಟು 8217432873. ಈ ನಂಬರ್ಗೆ ನೀವು ನಿಮ್ಮ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದರೆ ನಿಮ್ಮ ಅಡ್ರೆಸ್ ಕಳಿಸ್ಕೊಡಿ, ನಾವು ಕೊರಿಯರ್ ಮಾಡಿಕೊಡ್ತೀವಿ. ಇದೊಂದು ಕಾರ್ಡ್ ಇಟ್ಕೊಂಡಿರಿ. ತುಂಬಾ ಧನ್ಯವಾದಗಳು ಅಣ್ಣ. ಮೌಲ್ಯವರ್ಧನೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇನ್ನು ಚೆನ್ನಾಗಿ ಬೆಳೀರಿ, ತುಂಬಾ ಜನಕ್ಕೆ ಕೆಲಸ ಕೊಡಿ.